ಇವಾಗಲೇ ಯಾಕೆ ಇಷ್ಟು ಆತುರ? ಸರಿ, ಈಗ ಕ್ರಾಂತಿ ಎಲ್ಲಿ ಆಯ್ತು? ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ, ಈಗ ಆಗಸ್ಟ್ ಐತಿ. ಸೆಪ್ಟೆಂಬರ್ ಕ್ರಾಂತಿ ಜುಲೈ ಈಗ ಜುಲೈ ಈಗ ನನಗೆ ಕ್ರಾಂತಿ ಬಗ್ಗೆ ಗೊತ್ತಿಲ್ಲ. ನಮ್ಮಲ್ಲಿ ಕ್ರಾಂತಿ ಆಗಂತ ಪ್ರಶ್ನೆ ನಮ್ಮ ಪಾರ್ಟಿ ಒಳಗೆ ಇಲ್ಲ. ಕ್ರಾಂತಿಯ ಮುನ್ಸೂಚನೆಯಾಗಿ CM ಅವ್ರನ್ನ ಹಿಂದುಳಿದ ವರ್ಗದ ರಾಷ್ಟ್ರ ಮಟ್ಟದ ಅಧ್ಯಕ್ಷರು ಮಾಡ್ಯಾರ ಅಂತಕ್ಕಂಥ ಮೆಂಬರ್ನ ನಾನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾತಾಡೋ ಹೊತ್ತಿನಾಗ ನಾನು ಆ ಜೊತೆಗೆ ಗಾಡಿಯೊಳಗೆ ಇದ್ದೆ. ಅವತ್ತು ನಾವು ಕೆಂಪೇಗೌಡ ಜಯಂತ್ಯೋತ್ಸವ ಕೊಟ್ಟಿದ್ವಿ. ಜೊತೆಗೆ ಗಾಡಿಯಾಗಿದ್ದಾಗ ಒಂದು ಸಮಾವೇಶ ಮಾಡಬೇಕು, ಹಿಂದುಳಿದ ವರ್ಗದ ಬಗ್ಗೆ ಒಂದು ಕಮಿಟಿದ ಸಭೆ ಮಾಡಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ವೀರಪ್ಪ ಮೊಯ್ಲಿ ಅದಾರ, ಆಮೇಲೆ ಗೆಲೋಟರ್ ಅದಾರ, ಅದಕ್ಕೆ ತಾವು ತಮ್ಮ ನಾಯಕತ್ವದೊಳಗೆ ಇಲ್ಲಿ ಮಾಡಬೇಕು ಅಂತ ಮೊದಲನೇ ನಾಯಕತ್ವ ಕರ್ನಾಟಕ ರಾಜ್ಯದೊಳಗೆ ಸಿದ್ದರಾಮಯ್ಯನವರ ನಾಯಕತ್ವದೊಳಗೆ ಸಭೆ ಮಾಡಬೇಕಂತ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ರೆ ನಾನು ಇದ್ದೆ ಜೊತೆಗೆ ಸದಸ್ಯರಾಗಲಿ ಮತ್ತೊಂದಲ್ಲ. ಈಗ ಅವರು BJP ಹೇಳಕತ್ತಾರ ಕೊನೆಯ ಕಾಲದೊಳಗೆ ಸದಸ್ಯರು ಮಾಡ್ಯಾರ, ಟ್ರಾನ್ಸ್ಫರ್ ಮಾಡ್ಯಾರ, ಡಿಮೋಷನ್ ಮಾಡ್ಯಾರ, ಪ್ರಮೋಷನ್. ಸಿದ್ದರಾಮಯ್ಯವ್ರಿಗೆ ಡಿಮೋಷನ್ ಮಾಡೋದು ಪ್ರಮೋಷನ್ ಮಾಡೋದು BJP ಕೈಯಾಗಿ ಇಲ್ಲ. ಅವರು ಪ್ರಮೋಷನ್ ಡಿಮೋಷನ್ನು ಈ ರಾಜ್ಯದ ಜನರು ಮಾಡ್ಯಾರ. ಅವ್ರನ್ನ ಪ್ರಮೋಷನ್ ಮಾಡ್ಕೊಂತ ಹೊಂಟಾರ. ಅವರು ಈಗ ಅವ್ರು ಭಾಳ ಮೇಲಿದ್ದಾರೆ, ಭಾಳ ದೊಡ್ಡ ನಾಯಕರು ಅದಾರ ನಮ್ಮ ರಾಜ್ಯದೊಳಗೆ. ಅವರು ನಮ್ಮ ಪಕ್ಷದವ್ರನ್ನ ಪ್ರಮೋಷನ್ ಡಿಮೋಷನ್ ಮಾಡ್ರೆ ಯಾರು? BJP ಮಾಡೋರು ಈ ರಾಜ್ಯದ ಜನರು. DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಅವ್ರು ಇರ್ಬೋದು, ಇವ್ರನ್ನ ಯಾವಾಗಲೂ ಪ್ರಮೋಷನು ಮಾಡೋದು ಡಿಮೋಷನ್ ಮಾಡೋದು ಈ ರಾಜ್ಯ ಜನರು. ಈಗ ಪ್ರಮೋಷನ್ ಕೊಟ್ಬಿಟ್ಟಾರೆ, ಯಾರು ಡಿಮೋಷನ್ ಪ್ರಶ್ನೆ ಇಲ್ಲ. ಅದಕ್ಕೆ ನಾನು ಸ್ವಾಮೀಜಿಯವರು ಕೆಲವೊಂದಿಷ್ಟು ಡಾಕ್ಯುಮೆಂಟೇಶನ್ ನಿಮ್ಗೆ ಕೊಡ್ಬೇಕಂತಲೇ ತಂದಿದ್ದೀನಿ. ನಿಮ್ಮ ಹತ್ರ ಎಲ್ಲರಿಗೂ ಕೊಡ್ಬೇಕಂತಲೇ ನಾನು ತಂದಿದ್ದೀನಿ. ನೋಡಿ, 18/1/2023 ಒಂದು ಆದೇಶ ಆಗುತ್ತೆ. ಯಾರು? ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಂಥ ಬೊಮ್ಮಾಯಿ ಅವರು ಆದೇಶ ಮಾಡ್ತಾರೆ. ಅವ್ರಿಗೆ 3,50,00,000 ಕೊಡ್ರಿ ಅಂತ, ಇದು ಫಸ್ಟ್ನೇ ಆದೇಶ. 3,50,00,000 ಕೊಡ್ರಿ ಅಂತ ಮೊದಲನೇ ಆದೇಶ ಮಾಡ್ತಾರೆ. ಅದು ಯಾವಾಗತ್ತೆ ಆದೇಶ ಅಂತಂದ್ರೆ 18/10/2022 ಆಗುತ್ತೆ ಆದೇಶ. 3.5 ಕೋಟಿ ಕೊಡ್ರಿ ಅಂತ, ಇದು ಮೊದಲನೇ ಆದೇಶ. ಇದಾದ್ಮೇಲೆ 18/1/2023 ಒಂದು ಆದೇಶ ಆಗುತ್ತೆ. 3.5 ಕೋಟಿ ಕೊಡಂತ ಅವಶ್ಯಕತೆ ಇಲ್ಲ, ಅವ್ರಿಗೆ 2 ಕೋಟಿಯನ್ನ ಕೊಡ್ರಿ ಅಂತ ಆದೇಶ ಆಗುತ್ತೆ. 2 ಕೋಟಿ ಬಿಡುಗಡೆನೂ ಆಗುತ್ತೆ. ಅದಾದ್ಮೇಲೆ ನಮ್ಮ ಸರ್ಕಾರ ಬರ್ತೈತೆ. ಇದು BJP ಸರ್ಕಾರ ಆಗಿದೆ. ಇದಾದ್ಮೇಲೆ ನಮ್ಮ ಸರ್ಕಾರ ಬರ್ತೈತೆ. ನಮ್ಮ ಸರ್ಕಾರ ಬಂದಾಗ ನನ್ನ ಹತ್ರ ಬರ್ತಾರ ಅವರು. ಅವಾಗ ನಾನು ಒಂದು ಮಾಹಿತಿ ಯಾವುದು ಆರ್ಥಿಕ ಇಲಾಖೆಯಿಂದ ಮಾಹಿತಿಯನ್ನು ತಗೊಂತೀನಿ. ಆರ್ಥಿಕ ಇಲಾಖೆಯಿಂದ ಮಾಹಿತಿ ತಗೊಂತೀನಿ. ಅವತ್ತು ಆರ್ಥಿಕ ಇಲಾಖೆಯವರು ಒಂದು ಪತ್ರ ಕೊಡ್ತಾರೆ ನನಗೆ. ಇವರಿಗೆ ಯಾವುದೇ ಕಾರಣಕ್ಕೂ 2 ಕೋಟಿ ಮಾತ್ರ ಕೊಡಕ್ಕೆ ಸಾಧ್ಯ, 1.5 ಕೋಟಿ ಕೊಡಬೇಡ ಅಂತ ಹಿಂದಿನ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಅದಕ್ಕೆ ಇದನ್ನ 2 ಕೋಟಿ ಸಾಕು, 1.5 ಕೋಟಿ ಕೊಡಬಾರ್ದು ಅಂತ. ಇದು ಆದ್ಮೇಲೆ ಸ್ವಾಮಿಗಳು ಏನ್ ಮಾಡ್ತಾರೆ, ನನ್ನ ಹತ್ರ ಬಂದಾಗ ನಾನು ಆರ್ಥಿಕ ಇಲಾಖೆನೇ ಪತ್ರ ಬಂದಿದೆ, ಇದನ್ನು ಕೊಡಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ. ನನ್ನ ಹತ್ರ 2-3 ಸತಿ ಅಡ್ಡಾಡ್ತಾರೆ. ಅಡ್ಡಾಡಿದಾಗ ನಿನ್ನೊಂದು ಮಾತು ಹೇಳಿದಾರೋ, ಅಂಗಡಿಯವರೆಗೆ ಕಾಲು ಮುಗಿತೀನಿ ಅಂದೆ. ಹಂಗಂತ ನಾನೊಂದು ಸಂಸ್ಕೃತಿಯಿಂದ ಬೆಳೆದಂಥವ್ರು. ಸ್ವಾಮೀಜಿಯವರಿಗೆ ನನ್ನ ಮೇಲೆ ಟೀಕೆ ಮಾಡ್ಬೇಕಂತ ಆಸೆ ಇತ್ತಂದ್ರೆ ಅವರು BJP ಪಕ್ಷದಿಂದ ಬಂದಂಥವ್ರು. BJP ಒಳಗೆ ಮಂತ್ರಿ ಆಗಿ ವಿಧಾನ ಪರಿಷತ್ ಸದಸ್ಯರಾದಂಥವ್ರು. ನನಗೆ ನನ್ನ ತಂದೆ, ನನ್ನ ತಾಯಿ, ನನಗಿರುವಂಥ ನನ್ನ ನಾಯಕರು, ನಮ್ಮ ಪಕ್ಷದ ಹಿರಿಯರು ನನಗೆ ಸಂಸ್ಕಾರವನ್ನು ಕಲಿಸ್ಕೊಟ್ಟಿದ್ದಾರೆ. ಸ್ವಾಮಿಗಳಿಗೆ ಆ ರೀತಿ ಮಾತಾಡೋದನ್ನು ನನ್ನ ಕಿವಿಯಲ್ಲಿ ನಾನು ಕೇಳೋಕ್ಕೂ ಸಾಧ್ಯ ಇಲ್ಲ.
ಆ ರೀತಿ ಮಾತಾಡೋಂಥ ಪ್ರಶ್ನೆನೂ ಬರೋದಿಲ್ಲ. ಅವಾಗ ಅವ್ರು ಹಂಗೆ ಹೇಳೋದ್ನಾಗ ನಾನು ಹೇಳಿದೆ, ನಾನು ಅವತ್ತ ಅವ್ರಿಗೆ ಫೈನಾನ್ಸ್ ಇಲಾಖೆನ ಈ ಪತ್ರ ತೋರಿಸ್ತೀನಿ. ಇದರೊಳಗೆ ಭಾಳ ಸ್ಪಷ್ಟವಾಗಿದೆ. ಏನು ಸ್ಪಷ್ಟ ಇದೆ ಅಂತಂದರೆ, ಆಡಳಿತ